ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ದಿ KCET ಆ್ಯಂಡ್ ನೀಟ್ ಚಾಯ್ಸ್ ಎಂಟ್ರಿ ಬಗ್ಗೆ. ಇದು ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಸಾಕಷ್ಟು ಹುಡುಗರು ಇಲ್ಲೇ ತುಂಬ ಮಿಸ್ಟೇಕ್ ಮಾಡ್ತಾರೆ. ಇದು ಏನು ಆಪ್ಷನ್ ಎಂಟ್ರಿ ಆಯಿತು, ಡಾಕ್ಯುಮೆಂಟ್ ವೆರಿಫಿಕೇಷನ್, ಎಲ್ಲದಕ್ಕಿಂತ ನೀವು ಕಾಲೇಜ್ ಅಡ್ಮಿಷನ್ ಆಗೋದಕ್ಕಿಂತ ಎಲ್ಲದಕ್ಕಿಂತ KCETಲಿ ಮುಖ್ಯವಾದದ್ದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಏನಾದರೂ ಒಂದು ಪಾರ್ಟ್ ಅನ್ನೋದಿದ್ದರೆ ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ಈ ಚಾಯ್ಸ್ ಎಂಟ್ರಿ ಬಗ್ಗೆ. ಇಲ್ಲಿ ಏನಾದರೂ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಲೈಫೇ ಸ್ಪಾಯ್ಲ್ ಅಂತ ಹೇಳ್ಬೋದು. ಯಾಕಂದರೆ ನೀವೇನಾದರೂ ಇಲ್ಲಿ ಚಾಯ್ಸ್ 4 ತೊಗೋದಿಲ್ಲ, ಚಾಯ್ಸ್ 1 ತೊಗೊಂಡು ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ನಿಮಗೆ ಮುಗೀತು. ಮುಂದಿನ ವರ್ಷವೂ ನೀವು KCET ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಅದ್ರ ಮುಂದಿನ ವರ್ಷನೂ ಆಗೋಲ್ಲ, ನೀಟು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಮತ್ತು ಕಾಲೇಜ್ ಅಡ್ಮಿಷನ್ ಆಗೋಕ್ಕಾಗಲ್ಲ, ಅಲ್ಲಿಗೆ ವೇಸ್ಟ್ ಆಗೋದು. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ, ಗಮನ ಬಿಟ್ಟು ನೋಡಿ. ನಮ್ಗೆ ಏನಾದರೂ ನಿಮ್ಗೆ ಇವಾಗ ಹೇಳ್ತೀನಿ ನೋಡಿ, ಟೈಮ್ ಇದ್ದರೆ ಇವಾಗೇ ನಿಮಗೆ ಕರೆಕ್ಟಾಗಿ ಫ್ರೀ ಆಗಿದ್ದರೆ ನೋಡಿರಿ, ಇಲ್ಲ ಟೈಮ್ ಇಲ್ಲ ನಾನು ಫ್ರೀ ಇಲ್ಲ ಅಂದರೆ ಆಮೇಲೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಮಾತ್ರ ಈ ವಿಡಿಯೋ ನೋಡಿ. ಮೊದಲನೇದಾಗಿ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ, ಪ್ರತಿಯೊಂದು ಚಾಯ್ಸಸ್ ಕೊಡ್ತೀನಿ ನೋಡಿ. ನಮ್ಮ ಒಂದು KCETಲಿ ನೀವು ನೀಟ್ ಆಯಿತು, ಯಾವುದೇ ಒಂದು ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋಕ್ಕಾದ್ರೆ ನಿಮಗೆ ಕಾಲೇಜ್ ಅಡ್ಮಿಷನ್ ಆಗಬೇಕಂದ್ರೆ 4 ಚಾಯ್ಸಸ್ ಕೊಡ್ತಾರೆ. ಆ ಚಾಯ್ಸಸ್ ಬಗ್ಗೆ ಒಂದೊಂದು ಡಿಸ್ಕಷನ್ ಮಾಡೋಣ, ಯಾಕಂದರೆ ಪ್ರತಿಯೊಂದು ಚಾಯ್ಸಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಚಾಯ್ಸ್ ಎಂಟ್ರಿ ಆಗಿ ಬರುತ್ತೆ ನಮಗೆ ನೋಡಿ. ಇಲ್ಲಿ ಫಸ್ಟ್ ಚಾಯ್ಸನ್ನು ಯಾವಾಗ ನಿಮ್ಮದು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಫಸ್ಟ್ ರೌಂಡ್ ರಿಸಲ್ಟ್ ಬಿಡ್ತಾರೆ, ಅವಾಗೇ ಚಾಯ್ಸ್ ಎಂಟ್ರಿ ಬಿಡ್ತಾರೆ. ಪ್ರತಿಯೊಂದೊಂದು ರೌಂಡ್ಗೂ ಚಾಯ್ಸ್ ಎಂಟ್ರಿ ಅನ್ನೋದಿರುತ್ತೆ. ಈ ಚಾಯ್ಸ್ ಎಂಟ್ರಿ ತುಂಬಾ ಇಂಪಾರ್ಟೆಂಟು. ಮೊದಲನೇ ಚಾಯ್ಸ್ 1 ಏನಂತ ಕೇಳ್ತಿದೆ. ಇದು ಒಂದು KA ವೆಬ್ಸೈಟಲ್ಲಿ ಒಂದು ಅಫಿಷಿಯಲ್ ಆದರೆ ಇನ್ಫಾರ್ಮೇಷನ್ ಆಗಿರುತ್ತೆ. ಯಾವುದೇ ಆದರೆ ನನ್ನದು PDF ಆಗಿರಲಿ, ನಂದೇ ಅದು ಯಾವುದೇ ಥರ ಅಲ್ಲ, ಇದು KA ಅವ್ರದ್ದೇ ಇನ್ಫಾರ್ಮೇಷನ್ ಆಗಿರುತ್ತೆ. ಅದನ್ನು ಓದ್ಬಿಟ್ಟು ಕರೆಕ್ಟಾಗಿ ಹೇಳ್ಕೊಡ್ತೀನಿ ಆಯಿತಾ. ಮೊದಲನೇದು ಚಾಯ್ಸ್ 1 ಏನಾದರೂ ನಿಮಗೆ ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಬಿಡ್ತಾರೆ. ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟ ಆಗಿದ್ದು ನಾನು ಕಾಲೇಜಿಗೆ ಸೇರುತ್ತೇನೆ, ನನಗೆ ಯಾವುದೇ ಥರ ಬದಲಾವಣೆ ಅವಶ್ಯಕತೆ ಇಲ್ಲ. ಮುಂದಿನ ಸುತ್ತಿನಗಳಲ್ಲಿ ಆಯಿತು ಯಾವುದಾದಪ್ಪ, ನೀಟಾಗಿರಲಿ, MBBS ಆಗಿರಲಿ, ಡೆಂಟಲ್ಲು, ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಫಾರ್ಮಾ ಸೈನ್ಸು, ವೆಟ್ರನರಿ, ಫಾರ್ಮಸಿ, BSc ನರ್ಸಿಂಗ್, ನ್ಯಾಚುರೋಪತಿ, ಯೋಗ ಮುಂತಾದ ಕೋರ್ಸ್ಗಳು ಏನೇನು ಕೋರ್ಸ್ ಇದ್ದಾವೆ ನಮ್ಮ KCETಲಿ ನೀಟಲ್ಲಿ ಎಲ್ಲ ಒಂದು KEದಲ್ಲಿ ಒಟ್ಟಿನಲ್ಲಿ ಎಲ್ಲ ಕೋರ್ಸ್ಗಳಿಗೆ ನಾನು ಯಾವುದಕ್ಕೂ ಭಾಗವಹಿಸಲು ನನಗೆ ಸಹ ಇಷ್ಟ ಇರುವುದಿಲ್ಲ. ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟಿಗೆ ಹಂಚಿಕೆಗೆ ಪರಿಗಣಿಸಬಾರದು. ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ನಾನು ಶುಲ್ಕವನ್ನು ಪಾವತಿಸಿ, ಅಂದರೆ ಫೀಸ್ನ ಪೇ ಮಾಡಿಬಿಟ್ಟು ಪ್ರವೇಶ ಪತ್ರವನ್ನು ಅಂದರೆ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಏನು ಡೇಟ್ ಕೊಟ್ಟಿರುತ್ತೆ ಆ ಡೇಟ್ ಒಳಗಡೆ ನಾನು ಪ್ರವೇಶ ಪಡೆಯುತ್ತೇನೆ. ನಂತರ ಲಾಗಿನ್ ಮಾಡಿ ಕಾಲೇಜಿನ ಪ್ರವೇಶದ ಬಗ್ಗೆ ಮಾಹಿತಿಯನ್ನು ಸಲ್ಲಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ ಅಂತ ಅರ್ಥ ಇದರಲ್ಲಿ. ಇಲ್ಲಿ ಅರ್ಥ ನೋಡಿ, ನೀವೇ ಮಾಡ್ತೀರಾ ಫಸ್ಟ್ ರೌಂಡು, ನನಗೆ ಈಗ ಸಿಕ್ಕಿರೋ ಕಾಲೇಜು ತುಂಬಾ ಇಷ್ಟ ಇದೆ, ನಾ ಈ ಕಾಲೇಜಿಗೆ ಆದರೆ ಅಡ್ಮಿಷನ್ ಆಗ್ತೀನಿ, ಫೀಸ್ ಕೂಡ ಪೇ ಮಾಡ್ತೀನಿ, ಅಡ್ಮಿಷನ್ ಆರ್ಡರ್ ಕೊಡ್ರಿ ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊತೀನಿ, ಮತ್ತು ಅಡ್ಮಿಷನ್ ಆರ್ಡರ್ ಕಾಲೇಜ್ಗೆ ಹೋಗಿ ಡೌನ್ ಮಾಡ್ಕೊಂಡ್ಮೇಲೆ ಆ ಡೇಟ್ ಅಂತ ಕೊಟ್ಟಿರ್ತಾರೆ, ಆ ಡೇಟ್ ಒಳಗಡೆ ಅಡ್ಮಿಷನ್ ಮಾಡಿಸ್ಬೇಕು. ಹೇಳ್ತೀನಿ ನೋಡಿ, ಆ ಡೇಟನ್ನು ಮಿಸ್ ಆಯಿತಾ ಅಲ್ಲಿ ಕೂಡ ನಿಮ್ಮ ತಪ್ಪಾಯಿತು, ಅದು ಕೂಡ ಹೇಳ್ತೀನಿ. ನಾನು ಆಗ ಅಡ್ಮಿಷನ್ ಆರ್ಡ್ರ್ ಬಂದಮೇಲೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಬಿಟ್ಟು ನನ್ನ ಲಾಗಿನ್ದೆಲ್ಲ ಎಲ್ಲ ನಾನು ಏನೇನು ಪ್ರೊಸೀಜರ್ ಇತ್ತು ಲಾಗೌಟ್ ಆಗಿಬಿಡ್ತೀನಿ ಅಷ್ಟೇ, ಎಲ್ಲ ಮುಗಿಸಿ. ಇಲ್ಲಿಗೆ ನನ್ನದು ಚಾಯ್ಸ್ ಎಂಟ್ರಿ 1 ಬಗ್ಗೆ ಗೊತ್ತಾಯಿತು. ಇಲ್ಲಿ ಏನು ಕ್ರಮ ತೊಗೋಬೇಕು ಅಂದರೆ, ನೀವು ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮವಹಿಸಿದಾಗಿದ್ದರೆ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ಗಳಲ್ಲಿ ಚಾಯ್ಸನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಕ್ರಮ ವಹಿಸಬಹುದು. ಮುಖ್ಯವಾದದ್ದೇನೆಂದರೆ, ಚಾಯ್ಸ್ 1ನಲ್ಲಿ ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯುವುದಿಲ್ಲ. ಚಾಯ್ಸ್ 1 ತೊಗೊಂಡ್ರೆ ನೆಕ್ಸ್ಟ್ ರೌಂಡ್ಗೆ ನೀವು ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಇರಲ್ಲ. ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ಕಾಲೇಜಿನ ಪ್ರವೇಶ ಪಡೆಯಲು ವಿಫಲರಾದಲ್ಲಿ ನೀವೇನಾದರೂ ಈಗ ಚಾಯ್ಸ್ 1 ತೊಗೊಂಡು ಅಡ್ಮಿಷನ್ ಆರ್ಡ್ರಿನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಅದೇ ಪ್ರವೇಶ ಪತ್ರ ಅಂದರೆ ನಿಮ್ಮ ಕಾಲೇಜಿಗೆ ಬೇಕಿರುವಂಥ ಅಡ್ಮಿಷನ್ ಆರ್ಡ್ರು ನಮ್ಮ KEದಲ್ಲಿ ಲಿಂಕ್ ಬಿಡ್ತಾರೆ, ಅವಾಗ ಏನೋ ಡೌನ್ ಮಾಡಿಕೊಂಡು ನೀವೇನಾದರೂ ಫೀಸ್ ಪೇ ಮಾಡೋಕ್ಕಾಗಿಲ್ಲ ಅಂತಂದರೆ ಅಂಥ ಅಭ್ಯರ್ಥಿಗಳು ಪಡೆದ ಸೀಟ್ಗಳು ರದ್ದಾಗುತ್ತದೆ, ನಿಮ್ಮ ಸೀಟ್ ಕ್ಯಾನ್ಸಲೇಷನ್ ಆಗುತ್ತೆ. ಫಸ್ಟು ನಿಮಗೆ ಅಂದರೆ ಆ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಒಳಗಡೆ ನೀವು ಫೀಸ್ ಪೇ ಮಾಡಿಬಿಟ್ಟು ನೀವು ಕಾಲೇಜಿಗೆ ಏನಾದರೂ ಅಡ್ಮಿಷನ್ ಆಗಲಿಲ್ಲ ಅಂದರೆ, ರಿಪೋರ್ಟ್ ಮಾಡಲಿಲ್ಲ ಅಂದರೆ ಅಲ್ಲಿಗೆ ನಿಮ್ಮ ಸೀಟ್ ಕ್ಯಾನ್ಸಲೇಷನ್ಸ್ ಆಯಿತು, ಅಂದರೆ ನಿಮಗೆ ಸೀಟ್ ಸಿಗೋಲ್ಲ. ಮತ್ತು ಹಾಗೂ ಶುಲ್ಕ ಮುಟ್ಟುಗೋಲು ಹಾಕಿಕೊಳ್ಳಲಾಗೋದು, ನಿಮಗೆ ಫೀಸ್ ಕೂಡ ಒಂದು ಸ್ವಲ್ಪ ಪೆನಾಲ್ಟಿ ಕೂಡ ಹಾಕ್ತಾರೆ. ಮತ್ತು ನೀವು ನೆಕ್ಸ್ಟ್ ಇಯರ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ. ಇದು ತೊಂದರೆ ಆಯಿತಾ. ಅದಕ್ಕೇ ಹೇಳೋದು, ನಿಮ್ಮ ಚಾಯ್ಸಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್. ಇದು ಚಾಯ್ಸ್ 1 ಬಗ್ಗೆ ಗೊತ್ತಾಯಿತು, ನನಗೆ ಕಾಲೇಜ್ ಇಷ್ಟ ಇದೆ ಅಂದರೆ ಕರೆಕ್ಟಾಗಿ ಚಾಯ್ಸ್ 1 ಕ್ಲಿಕ್ ಮಾಡ್ಕೊಂಡು ಅಡ್ಮಿಷನ್ ಆರ್ಡರ್ ತೊಗೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಬಿಡಿ. ಇಲ್ಲಿ ಯಾವುದೇ ಥರ ತೊಂದರೆ ಅನ್ನೋದಾಗಲ್ಲ. ಚಾಯ್ಸ್ 1 ತೊಗೊಂಡ್ರೆ ನಿಮ್ಮ ಹತ್ರ ಫೀಸ್ ಇತ್ತು, ಅಮೌಂಟ್ ಇತ್ತು, ಪೇ ಮಾಡ್ತೀನಿ, ಆ ಒಂದು ಡೇಟ್ ಕೊಟ್ಟಿರ್ತಾರೆ, 1 ವಾರ ಇಲ್ಲಾಂದರೆ 10 ದಿನ, ಆ 1 ವಾರದೊಳಗಡೆ ನೀವು ಅಡ್ಮಿಷನ್ ಆರ್ಡರ್ ಏನು ಫೇಸ್ ಮಾಡೋಕ್ಕೆ ಜಸ್ಟು ಎಷ್ಟೊಂದಿದೆ ಆರ್ಡ್ರು, ಆನ್ಲೈನ್ ಆದರೂ ಮಾಡ್ಬೋದು, ನಿಮ್ಮ ಬ್ಯಾಂಕ್ ಹತ್ರ ಅದು ಮಾಡ್ಬೋದು, ಯಾವುದೇ ಬ್ಯಾಂಕ್ ಬೇಕಾದ್ರೆ ಬೇಕು. ಆಮೇಲೆ ಸಾಕಷ್ಟು ಸ್ಟೂಡೆಂಟ್ಸ್ ಕಳಿಸ್ತಿದ್ರು, ನಂಗೆ ಇದೇ ಬ್ಯಾಂಕ್ ಅಕೌಂಟ್ ಬೇಕಾ, ಇಲ್ಲ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಆಗಿರಲಿ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹೋಗ್ಬಿಟ್ಟು ಒಂದು KEದವ್ರ ಬ್ಯಾಂಕ್ ಅಕೌಂಟ್ ಕೊಡ್ತಾರೆ. ಆ ಚಾನಲ್ ಬರುತ್ತೆ ಇದರಲ್ಲಿ ನೋಡಿ. ಚಾಯ್ಸ್ 1 ಬಗ್ಗೆ ನಾನು ಹೇಳಬೇಕು, ಚಾನಲ್ ಬರುತ್ತೆ, 3 ಚಾನಲ್ಸ್ ಬರುತ್ತೆ. ಒಂದು
ಸ್ಟೂಡೆಂಟ್ಸ್ಗೋಸ್ಕರ ಒಂದು ಸಪ್ರೇಟ್ ಬರುತ್ತೆ, ಆಮೇಲೆ ಕಾಲೇಜಸ್ಗೆ ಒಂದು ಸಪ್ರೇಟ್ ಬರುತ್ತೆ, ಆಮೇಲೆ ಯೂನಿವರ್ಸಿಟೀಸ್ ಅಂತ ಒಂದು ಸಪ್ರೇಟ್ ಕೊಡ್ತಾರೆ. ಈ 3 ಚಾಲನ್ಸ್ನ ನೀವು ಕಾಲೇಜಲ್ಲಿ ಕೊಡಿ, ಅವರು 2 ತೊಗೋತಾರೆ. ಯಾಕಂದ್ರೆ ಯೂನಿವರ್ಸಿಟಿಗೆ ಒಂದು ಕಳಿಸ್ತಾರೆ, ಕಾಲೇಜಲ್ಲಿ ಒಂದು ಇಟ್ಕೊಂತಾರೆ, ಮಿಕ್ಕಿದ್ದು ಸ್ಟೂಡೆಂಟ್ಸ್ ಏನಿರುತ್ತೆ ಅದು ನಿಮಗೆ ಕೊಡ್ತಾರೆ. ನಿಮಗೆ ಇದು ಅಡ್ಮಿಷನ್ ಆರ್ಡ್ರಲ್ಲಿ ಮತ್ತು ಚಲನ್ ಕಾಪಿಲಿ ಬರುವಂಥದ್ದು. ಚಲನ್ ಕಾಪಿಲಿ ಎಷ್ಟು ಫೀಸ್ ಮೆನ್ಷನ್ ಮಾಡಿರ್ತಾರೆ ಅಷ್ಟು ಫೀಸ್ನ ನೀವು ಪೇ ಮಾಡಬೇಕು. SC/ST ₹750, ಬೇರೆ ಕಡೆಯವ್ರಿಗೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು. ಇದು ಚಾಯ್ಸ್ ಒನ್ ಬಗ್ಗೆ ತುಂಬ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಚಾಯ್ಸ್ ಒನ್ ರೈಟ್ ಮಾರ್ಕ್ ಹಾಕೊಳ್ಳಿ, ಎಸ್ ಅಂತ ಹಾಕೊಂಬಿಡಿ ಅಷ್ಟೇ, ಯಾಕಂದರೆ ನಿಮಗೆ ಇಲ್ಲಿ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಚಾಯ್ಸ್ 2 ಬಗ್ಗೆ ಹೋಗೋಣ. ನಿಮ್ಗೆ ಯಾವುದು ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಾಗಲ್ಲ ಆ ಕಮೆಂಟ್ ಬಾಕ್ಸಲ್ಲಿ ಅದನ್ನ ಇಂಟು ಮಾರ್ಕ್ ಹಾಕೊಳ್ಳಿ, ಯಾಕಂದರೆ ಅದ್ರ ಬಗ್ಗೆ ನೆಕ್ಸ್ಟ್ ಯಾವುದೋ ಒಂದು ವೀಡಿಯೋದಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಿಗೆ ಚಾಯ್ಸನ್ನು ಎಲ್ಲ ಇಂಟ್ರೆಸ್ಟ್ ಎಲ್ಲ ಗೊತ್ತಾಗಿದೆ ಅದಕ್ಕೆ ರೈಟ್ ಮಾರ್ಕ್ ಗ್ರೀನ್ ಮಾರ್ಕೋ ಏನೋ ಒಂದು ಹಾಕೊಳ್ಳಿ ಆಯಿತಾ, ಆವಾಗ ನನಗೆ ಆ ಸ್ಟೂಡೆಂಟ್ಸ್ಗೆ ಅರ್ಥ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಬರೋಣ ಚಾಯ್ಸ್ 2ಗೆ. ಅದಕ್ಕೆ ಹೇಳೋದು ಫ್ರೀಯಾಗಿದ್ದಾಗೆ ಈ ವಿಡಿಯೋನ ನೋಡಿ ಅಂತ. ಚಾಯ್ಸ್ 2 ಬಂದ್ಬಿಟ್ಟು ನನಗೆ ಮೊದಲನೇ ಸುತ್ತಿನಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ, ನನಗಿದು ಇಷ್ಟ ಇದೆ, ಆದರೆ ನಾನು ಇನ್ನೂ ಉತ್ತಮವಾದ ಸೀಟನ್ನು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟ್ ಹಂಚಿಕೆಯಾದಲ್ಲಿ 2ನೇ ಸುತ್ತಿನ ಹಂಚಿಕೆಯಾದ ಸೀಟ್ಗೆ ಶುಲ್ಕ ಪಾವತಿಸಿ ಪ್ರವೇಶ ಪತ್ರ ಡೌನ್ ಮಾಡಿಕೊಂಡು ಕಾಲೇಜಿನ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ. ಒಂದು ವೇಳೆ ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟ್ಸ್ ಹಂಚಿಕೆ ಆಗದಿದ್ದರೆ ಈಗಾಗಲೇ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕ ಪಾವತಿಸಿ ಪ್ರವೇಶ ಪತ್ರ ಪಡೆಯಲು ಇಚ್ಛಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಇಲ್ಲಿಗೆ ಅರ್ಥ ಆಯಿತು ಅನಿಸುತ್ತೆ. ಚಾಯ್ಸ್ 2 ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿರುತ್ತೆ. ಈಗ ಯಾವುದೋ ಒಂದು ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಈಗ ನನಗೆ ಸೆಕೆಂಡ್ ರೌಂಡ್ಗೆ ಹೋಗಬೇಕು, ನನಗೆ ಈ ಸಿಕ್ಕಿರೋ ಕಾಲೇಜಸ್ ಇಷ್ಟ ಇದೆ, ಬಟ್ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜಸ್ಸಲ್ಲಿ ನನಗೇನಾದ್ರು ಹೈಯರ್ ಆರ್ಡರ್ಲಿರೋಂಥ ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಕಾಲೇಜಸ್ ಸಿಕ್ಕರೆ ಅದಕ್ಕೆ ಹೋಗ್ತೀನಿ, ಅದಕ್ಕೆ ಅಡ್ಮಿಷನ್ ಮಾಡಿಸ್ಕೋತೀನಿ ನೆಕ್ಸ್ಟ್ ರೌಂಡಲ್ಲಿ. ಇಲ್ಲ ನನಗೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ಸಿಗಲಿಲ್ಲ, ಇದೇ ಸಿಕ್ತು ಅಂದರೆ ಯಾವುದು ಸಿಕ್ಕಿಲ್ಲ ಅಂದರೆ ಸಿಗಲೇಬೇಕಿದು ಕಂಪಲ್ಸರಿ ಇದೆ, ಯಾಕಂದರೆ ನೀವು ಹೋಲ್ಡ್ ಇಟ್ಕೊಂಡಿರ್ತೀರ ಈ ಕಾಲೇಜಸ್ಸಲ್ಲಿ ಹೋಗಿ ನಾನು ಅಡ್ಮಿಷನ್ ಮಾಡ್ಕೋತೀನಿ ಅಂತಂದು ದೃಢೀಕರಿಸುತ್ತಿದ್ದೇನೆ. ನೋಡಿ ಇದನ್ನು ಇಂಪಾರ್ಟೆಂಟ್, ಈ ಥರ ನೀವು ಕರೆಕ್ಟಾಗಿ ನೆನಪಿಕೊಳ್ಳಿ. ಚಾಯ್ಸ್ 2 ಅಂದರೆ ಏನು ಅಂತ ಗೊತ್ತಾಯ್ತು ಇವಾಗ ನಿಮಗೆ. ನೆಕ್ಸ್ಟು ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮವಹಿಸೋದಾಗಿದ್ದರೆ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ನಿಗದಿತ ಅಂದರೆ ಚಾಯ್ಸ್ 2 ಲಿಂಕನ್ನು ಬಿಡ್ತಾರೆ. ಆಯ್ಕೆ ಮಾಡಿಕೊಂಡು 2ನೇ ಸುತ್ತಿನಲ್ಲಿ ಭಾಗವಹಿಸಲು ಚಾಯ್ಸ್ 2 ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟನ್ನು ಶುಲ್ಕ ಪಾವತಿಸಲು ಅಗತ್ಯವಿರುವುದಿಲ್ಲ. ನೀವು ಮೊದಲನೇ ಹಂಚಿಕೆ ಸೀಟ್ಗೆ ಏನಿರುತ್ತೆ ಅದಕ್ಕೆ ಅಮೌಂಟ್ನ ಫೀಸ್ ಪೇ ಮಾಡೋಂತಿಲ್ಲ ಅಂತ ಹೇಳಿದ್ದಾರೆ. ಈಗ ಪ್ರತಿ ವರ್ಷ ಅಮೌಂಟ್ ಫೀಸ್ ಪೇ ಮಾಡೋದ್ರಲ್ಲಿ ವೇರಿ ಆಗ್ತಿರುತ್ತೆ. ಒಂದು ಸಾರಿ ನೀವು ಚಾಯ್ಸ್ 2 ತೊಗೊಂಡ್ರೆ ಆ ಪೇಮೆಂಟ್ ಪೇ ಮಾಡಬೇಕು, ಇಲ್ಲಾಂದರೆ ಥರ್ಡ್ ಚಾಯ್ಸ್ 3 ತೊಗೊಂಡ್ರೆ ಅಲ್ಲಿ ಅಂದರೆ ಅರ್ಧ ಅಮೌಂಟ್ನ ನೀವು ಕಟ್ಟಬೇಕು. ಈ ಥರ ಅಂತ ರೂಲ್ಸ್ ಇರುತ್ತೆ. ಅದು ಫೀಸ್ ಪೇ ಮಾಡೋದು ಬಂದ ತಕ್ಷಣ ಅಪ್ಡೇಟ್ ಬಂದ ತಕ್ಷಣ ನಾನು ಹೇಳ್ತೀನಿ. ಈಗ ನಿಮ್ಗೆ ಯಾವುದೇ ಥರ ಫಸ್ಟ್ ರೌಂಡ್ಗೆ ಫೀಸ್ನ ಪೇ ಮಾಡೋಂತಿಲ್ಲ. ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೆ ಸೆಕೆಂಡ್ ರೌಂಡ್ಗೆ ಹೋಗೋ ಟೈಮಲ್ಲಿ ಫ್ರೀಯಾಗಿ ಹೋಗ್ಬೋದು ಅಂತ ಇದರ ಕೊಟ್ಟಿದ್ದಾರೆ. ಮತ್ತು ಮುಖ್ಯವಾದದ್ದು ಏನಪ್ಪ ಅಂದರೆ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು ಅದೇ ಹೋಲ್ಡ್ ಮಾಡಿಕೊಂಡು ಫಸ್ಟ್ ರೌಂಡಲ್ಲಿ ಏನು ಸೀಟ್ ಸಿಕ್ಕಿರುತ್ತೆ ಅದನ್ನು ಹೋಲ್ಡ್ ಮಾಡಿಕೊಂಡು 2ನೇ ಸುತ್ತಿನಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಮಾತ್ರ ಸೀಟು ಆಯ್ಕೆಗೆ ಪರಿಗಣಿಸಲಾಗುವುದು. ಇವಾಗ ಇಲ್ಲಿ ನೇಮ್ ನೋಡಿ ಅದಕ್ಕೆ ಹೇಳೋದು, ನೀವೇನಾದ್ರು ಕೆಳಗಡೆ ಏನಾದ್ರು ಹಾಕಿದ್ರಂದರೆ ನಾನು ಅದಕ್ಕೆ ಹೇಳೋದು ಯಾವಾಗಲೂ ನೀವು ಹೈಯರ್ ಆರ್ಡ್ರಲ್ಲಿ ಅಂದರೆ ಆರ್ಡರಲ್ಲಿ ನೀವು ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿ. ನಿಮ್ಗೆ ಏನಾದರೂ ಈಗ ಒಂದು ಕಾಲೇಜಸ್ ಈಗ ನಿಮ್ಮ 20 ಕಾಲೇಜಸ್ ಆ್ಯಡ್ ಮಾಡಿದ್ದೀರಾ, ನಿಮಗೆ 15ನೇ ಕಾಲೇಜ್ ಸಿಕ್ಕಿದೆ. ನಾನು ಸುಮ್ಮನೆ ಎಕ್ಸಾಂಪಲ್ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿ ನಾನು ಸುಮ್ಮನೆ ಅರ್ಥ ಮಾಡ್ಕೊಳ್ಳೋಕೆ ಹೇಳ್ತಿರೋದು. 20 ಕಾಲೇಜಸ್ ಆ್ಯಡ್ ಮಾಡಿದರೆ ಅದು 15ನೇ ಕಾಲೇಜ್ ಸಿಕ್ಕಿದೆ. ಈಗ 15ನೇ ಕಾಲೇಜಿಂದ ಮೇಲ್ಗಡೆ ಇರೋ ಕಾಲೇಜಸ್ ಮಾತ್ರ ಕನ್ಸಿಡರ್ ಮಾಡುತ್ತೆ. ಈ ಕೆಳಗಡೆ ಏನೋ ಇನ್ನೂ 5 ಕಾಲೇಜಸ್ ಇದ್ದೋ ಅವನ್ನ ಡಿಲೀಟ್ ಮಾಡಿ ಬಿಸಾಕ್ಬಿಡುತ್ತೆ. ಅದು ವೇಸ್ಟು ಅಂತಂದು ಅದಕ್ಕೆ, ಯಾಕಂದರೆ ಅದು ಆಲ್ಗೋರಿದಮ್ ಸೆಟ್ ಆಗಿದ್ದಂಗೆ ಏನು ಕಾಲೇಜ್ ಸಿಕ್ಕಿದೆ ಅದ್ರ ಮೇಲ್ಗಡೆ ಟ್ರೈ ಮಾಡೋದು, ಕೆಳಗಡೆ ಇಣ್ಕೂ ಹಾಕಲ್ಲ ಅದು. ಆಯಿತಾ, ನಿಮಗೆ ಮೊದಲನೇ ಸುತ್ತಿನ ಅಭ್ಯರ್ಥಿಗಳು ಮತ್ತು ಇಲ್ಲಿತು ಓಕೆ ಸೀಟ್ ಪರಿಗಣಿಸಿಲ್ಲ. 2ನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆಗಳು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸುವ ಹೈಯರ್ ಆರ್ಡರ್ ಆಪ್ಷನ್ಸ್ಗಳು ಮಾತ್ರ ತೋರಿಸಲಾಗುವುದು. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಬೇಕಾದ್ರೆ ನೀವು ಅದನ್ನ ಚೇಂಜಸ್ ಮಾಡ್ಬೋದು. ನೆಕ್ಸ್ಟು ಫಸ್ಟ್ ರೌಂಡಲ್ಲಿ ಬಿಡ್ತಾರಲ್ಲ, ಫಸ್ಟ್ ರೌಂಡ್ ಮುಗಿದ್ಮೇಲೆ ಸೆಕೆಂಡ್ ರೌಂಡ್ ಬಿಡ್ತಾರೆ, ಆವಾಗ ನೀವು ಚೇಂಜಸ್ ಮಾಡ್ಕೋಬೋದು. ನಾನು ಏನು 15 ಕಾಲೇಜಸ್ ಅವ್ನು ಚೇಂಜಸ್ ಮಾಡ್ಕೋಬೋದು, ಮೇಲೆ ಕೆಳಗೆ ಮಾಡ್ಕೋಬೋದು. ಅವನ್ನಷ್ಟೇ ತೋರಿಸ್ತಾರೆ. ಮತ್ತು ಅಭ್ಯರ್ಥಿಗಳು ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಬಹುದು. ನೋಡಿ ಅದು ಹೇಳಿದೆ, ಎಡಿಟ್ ಮಾಡ್ಕೋಬೋದು ಅಥವಾ ಆದ್ಯತೆ ಕ್ರಮಾಂಕಗಳನ್ನು ಮಾರ್ಪಡಿಸಬಹುದು ಅಥವಾ ಯಾವುದೇ ಆಪ್ಷನ್ಸ್ಗಳು ಬೇಡವಾದಲ್ಲಿ ತೆಗೆದುಹಾಕಬಹುದು. ಏನು 15 ಕಾಲೇಜಸ್ ಇರ್ತವೆ ಆ ಕಾಲೇಜಸ್ನ ನೀವು ಬೇಕಾದ್ರೆ ಡಿಲೀಟು ಮಾಡ್ಬೋದು. ಏನು ಈಗ 15 ಕಾಲೇಜಸ್ ಅವನ್ನ ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಮೇಲೆ ಕೆಳಗೆ ಏನು ಬೇಕಾದ್ರೆ ಮಾಡ್ಬೋದು. ಬಟ್ ಕೆಳಗಡೆ ಇರೋ ಕಾಲೇಜಸ್ ಡಿಲೀಟ್ ಆಗ್ಬಿಡುತ್ತೆ. ಇನ್ನು ಚಾಯ್ಸ್ 2 ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಏನು ಚಾಯ್ಸ್ 2 ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿರುತ್ತಾರೋ ಎಂದರೆ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟ್ಗಿಂತಲೂ ಉತ್ತಮವಾದ ಸೀಟನ್ನು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸುತ್ತಾರೆ ಎಂದು ಅರ್ಥ. ಅಲ್ಲಿಗೆ 2ನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ಯಾವುದೇ ಮೇಲ್ಪಟ್ಟ ಆದ್ಯತೆಗಳ ಸೀಟ್ನ ಆಧಾರದ ಮೇಲೆ ಸೀಟ್ನ ಮೇಲ್ಪಟ್ಟ ಅಥವಾ ಹೈಯರ್ ಆರ್ಡರ್ ಮೀನ್ಸ್ ಆಪ್ಷನ್ಸ್ ಎಂಟರ್ ಅಬೋವ್ ದಿ ಅಲಾಟ್ಮೆಂಟ್ ಒಪಿನಿಯನ್ಸ್ ದೊರಕಿದ್ದಲ್ಲಿ ಮೊದಲ ಸುತ್ತಿನ ಅಂಚೆ ಸೀಟನ್ನು ಉಳಿಯುತ್ತದೆ. ನೋಡಿ
ಹಾಂ, ಇವಾಗ ಏನಾದರೂ ನಿಮಗೆ ಹೈಯರ್ ಆರ್ಡ್ರಲ್ಲಿ ಸೀಟ್ ಸಿಕ್ಕರೆ ನಿಮ್ಗೆ ಏನು ಸಿಕ್ಕಿರುತ್ತೆ ಫಸ್ಟ್ ರೌಂಡಲ್ಲಿ ಆ ಸೀಟ್ ಹೋಗ್ಬಿಡುತ್ತೆ ಆಟೋಮೆಟಿಕ್ಲಿ. ಅಷ್ಟೇ ಇದರ ಅರ್ಥ ಏನಿಲ್ಲ. ನೀವೇನಾದರೂ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸಿಕ್ಕಿ ಸೆಕೆಂಡ್ ರೌಂಡಲ್ಲಿ ಏನೋ ಸೀಟ್ಸ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತೆ ಅದು ನಿಮಗೆ ಅದು ಡಿಲೀಟ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಏನೋ ಸೀಟ್ ಸಿಕ್ಕರೆ ಇದು ಚಾಯ್ಸ್ 2, ಅದನ್ನೇ ನೀವು ಅಡ್ಮಿಷನ್ ಮಾಡಿಸ್ಬೋದು, ಅದನ್ನೇ ಅಡ್ಮಿಷನ್ ಮಾಡಿಸ್ಬೇಕು. ಗಮನಿಸಿ, ಇಲ್ಲಿ ಒಂದು ಗಮನಿಸಿ ಅನ್ನೋದು ನೋಟ್ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ. ಅಭ್ಯರ್ಥಿಗಳು ತಮ್ಮ ರ್ಯಾಂಕ್ ಸರದಿ ನಂತರ ಉದ್ಭವಿಸುವ ಸೀಟ್ಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ನೀವೇನದು ಸೀಟ್ ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ ಅಂತ ಅರ್ಥ ಆಯಿತು. ಆಮೇಲೆ ಇಚ್ಛೆ ಆಯ್ಕೆಗಳು ಹೊಸದಾಗಿ ಸೇರಿಸಲು ಅವಕಾಶ ಇರುವುದಿಲ್ಲ. ನೋಡಿ, ಇದು ಒಂದು ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಇನ್ನೊಂದು ಚಾಯ್ಸ್ ತೊಗೋತೀನಿ ಅಂದರೆ ಕೂಡ ನಿಮಗೆ ಸೆಕೆಂಡ್ ನೋಡಲ್ ಚಾಯ್ಸ್ ಕೂಡ ಇರೋಲ್ಲ. ಮತ್ತು ನಿಮಗೆ ಹೊಸದಾಗಿ ಸೇರಿಸಲು ಹೊಸದಾಗಿ ಆ್ಯಡ್ ಮಾಡೋಕ್ಕೂ ನಿಮಗೆ ಇಲ್ಲಿ ಅವಕಾಶ ಇರೋಲ್ಲ. ಸೀಟ್ ಮ್ಯಾಟ್ರಿಕ್ಸ್ಗೆ ಹೊಸದಾಗಿ ಕಾಲೇಜಸ್ ಅಥವಾ ಕೋರ್ಸ್ಗಳು ಸೇರ್ಪಡೆ ಆದಲ್ಲಿ ಮಾತ್ರ ಆಪ್ಷನ್ಸ್ಗಳನ್ನು ಸೇರಿಸಲು ಅವಕಾಶವಿರುತ್ತದೆ. ಈಗ ಏನು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಡ್ರಾಪ್ ಬಿಟ್ಟಿದ್ದಾರೆ ಫೈನಲಲ್ಲಿ ಕೂಡ ನಿಮಗೇನು ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೊಸದಾಗಿ ಏನಾದರೂ ಕಾಲೇಜಸ್ ಆ್ಯಡ್ ಆಗಿದ್ದರೆ ಅಂಥ ಕಾಲೇಜಸ್ನ ನಿಮಗೆ ಆಪ್ಷನ್ಟಲ್ಲಿ ಆ್ಯಡ್ ಮಾಡಲು ಅವಕಾಶ ಇರುತ್ತೆ. ಬಿಟ್ಟರೆ ಏನು ಆಲ್ರೆಡಿ ನೀವು ಕಾಲೇಜಸ್ ಆ್ಯಡ್ ಮಾಡಿದರೆ ಡೌನಲ್ಲಿ ಅವು ನಿಮಗೆ ಅವಕಾಶ ಇರೋಲ್ಲ. ಈಗ ಚಾಯ್ಸ್ 2 ಬಗ್ಗೆ ನಿಮ್ಗೆ ಅರ್ಥ ಆಗಿದ್ದರೆ ಚಾಯ್ಸ್ 2 ಗ್ರೀನ್ ಮಾರ್ಕ್ ಹಾಕೊಂಬಿಡಿ, ಅಂದರೆ ನಂಗೆ ಬರುತ್ತೆ ಚಾಯ್ಸ್ 2 ಬಗ್ಗೆ ಐಡಿಯಾ ಸಿಕ್ತು. ಯಾರಿಗಾಗಿಲ್ಲ ಇನ್ನೂ ರೆಡ್ ಮಾರ್ಕ್ ಹಾಕೊಳ್ಳಿ, ನಿಮ್ಗೆ ಇಂಟು ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಚಾಯ್ಸ್ 3 ಒಂದೊಂದೇ ಚಾಯ್ಸು, ಅದಕ್ಕೆ ಹೇಳ್ತೀನಿ ನೀಟಾಗಿ ಕೇಳ್ಕೊಳ್ಳಿ. ಇನ್ನೇನು ಚಾಯ್ಸ್ 4 ಈಸಿ ಇದೆ. ಚಾಯ್ಸ್ 3 ಬಗ್ಗೆ ಇದು ಇಂಪಾರ್ಟೆಂಟು, ಯಾಕಂದ್ರೆ ಚಾಯ್ಸ್ 1 ಚಾಯ್ಸ್ 2ಗಿಂತ ಚಾಯ್ಸ್ 3 ಇಂಪಾರ್ಟೆಂಟು. ತುಂಬ ಜನ ಇದನ್ನು ಮತ್ತು ಚಾಯ್ಸ್ 2ನ ತೊಗೋತಾರೆ. ಚಾಯ್ಸ್ 2 ತುಂಬ ಇಂಪಾರ್ಟೆಂಟು. ಓಕೆ, ಚಾಯ್ಸ್ 2 ಬಗ್ಗೆ ಸುಮ್ಮನೆ ಹಾಗೆ ಒಂದು ಲೈಟಾಗಿ ಹೇಳ್ತೀನಿ ನೋಡಿ. ನಿಮಗೆ ಫಸ್ಟ್ ರೌಂಡಲ್ಲಿ ಏನಾದರೂ ಸೀಟ್ ಸಿಕ್ಕಿತ್ತಂದರೆ ಅದನ್ನು ಹೋಲ್ಡ್ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾದ್ರು ಕಾಲೇಜ್ ಸಿಕ್ತಂದ್ರೆ ಅದನ್ನ ಅಡ್ಮಿಷನ್ ಆಗಬೇಕು. ಇಲ್ಲಾಂದರೆ ಚಾಯ್ಸ್ 1 ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅದಕ್ಕೆ ನೀವು ಅಡ್ಮಿಷನ್ ಮಾಡಿಸ್ಬೇಕು, ಫೀಸನ್ನ ಪೇ ಮಾಡಬೇಕು. ಆದಷ್ಟು ಬೇಕಾದ್ರೆ ಟೈಮ್ಗೆ ಎಷ್ಟು ಟೈಮ್ ಕೊಟ್ಟಿರುತ್ತೆ ಅದೇ ಟೈಮ್ ಒಳಗಡೆ ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗಿರುತ್ತೆ. ಇಲ್ಲಿ ಯಾವುದೇ ಥರ ನಿಮಗೆ ಎಡಿಟ್ ಮಾಡೋಕ್ಕಾಯಿತು ಮತ್ತು ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡೋಕ್ಕಾದ್ರೆ ಅವಕಾಶ ಇರಲ್ಲ. ಏನಾದರೂ ಹೊಸದಾಗಿ ಕಾಲೇಜಸ್ ಏನಾದರೂ ಅವಾಗ ಬಂದಿತ್ತಂದರೆ ಅಂಥ ಕಾಲೇಜ್ನ ಆ್ಯಡ್ ಮಾಡ್ಬೋದಾಗಿರುತ್ತೆ. ಇದು ಚಾಯ್ಸ್ 2 ಬಗ್ಗೆ ಆಯಿತು. ನೆಕ್ಸ್ಟು ಚಾಯ್ಸ್ 3 ಬಗ್ಗೆ ಹೋಗೋಣ. ಚಾಯ್ಸ್ 3 ಬಂದರೆ ಅಭ್ಯರ್ಥಿಗಳು ತನಗೆ ಮೊದಲನೇ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಯಾಗಿರೋದಿಲ್ಲ. ನನಗೆ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿರೋದು ನನಗೆ ಇಷ್ಟ ಇಲ್ಲ, ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ. ನನ್ನ ಮೊದಲನೇ ಸೀಟ್ನ ಹಂಚಿಕೆಯಾದ ಸೀಟನ್ನು ಅದನ್ನು ಕ್ಯಾನ್ಸಲ್ ಮಾಡ್ಕೊತೀನಿ. ಅಂದರೆ ನನಗೆ ಆ ಸೀಟ್ ಇಷ್ಟನಿಲ್ಲ. ಮುಂದಿನ 2ನೇ ಸುತ್ತಿನಲ್ಲಿ ಅಂದರೆ 2ನೇ ರೌಂಡಲ್ಲಿ ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಹಂಗೆ ಅಲ್ಲಿ ಯಾವುದಾದ್ರು ಕಾಲೇಜಸ್ ಚೆನ್ನಾಗಿರೋ ಸಿಕ್ಕರೆ ಅಂತ ಅರ್ಥ ಇಷ್ಟೇ ಇದೆ. ಅಂದರೆ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ ಆ ಕಾಲೇಜಸ್ ಡಿಲೀಟ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ನಿಮಗೆ ಪೂರ್ತಿ ಹೊಸದಾಗಿಲ್ಲ ಕಾಲೇಜಸ್ ಸಿಗುತ್ತೆ. ಇದ್ರ ಬೆನಿಫಿಟ್ಸ್ ಏನಪ್ಪ ಮತ್ತು ಇದ್ರ ಡಿಸ್ಅಡ್ವಾಂಟೇಜ್ ಅಂದರೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ರೌಂಡು ಸಿಕ್ಕಿರೋ ಸೀಟು ನಿಮಗೆ ಅಲ್ಲಿ ಸಿಗೋಲ್ಲ. ಬಟ್ ಆದರೆ ಅಡ್ವಾಂಟೇಜಸ್ ಇದೆಯಾ? ಖಂಡಿತ ಇದೇನಪ್ಪ ಅಂದರೆ ಅದನ್ನ ಹೇಳ್ತೀನಿ ಬನ್ನಿ. ಆ ಕ್ರಮ ಏನು ತೊಗೋತಾರೆ ಅಂದರೆ ಅಭ್ಯರ್ಥಿಗಳು ಈ ಮೇಲಿನ ರೀತಿ ಕ್ರಮವಹಿಸಲು ನಿರ್ಣಯಿಸಿದ ಚಾಯ್ಸ್ 3 ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಏನು ಮಾಡಬೇಕಂದ್ರೆ ಇದು ಜಸ್ಟ್ ಚಾಯ್ಸ್ 3 ಅಂತ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮುಖ್ಯವಾದದ್ದೇನು ಇದರಲ್ಲಿ ಇಂಪಾರ್ಟೆಂಟ್ ನೆನಪಿಸ್ಕೊಳ್ಳಿ ನೋಡಿಯಪ್ಪ ಅಂದರೆ ಚಾಯ್ಸ್ 3 ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ಶುಲ್ಕ ಪಾವತಿಸಲು ಅಗತ್ಯ ಇರುವುದಿಲ್ಲ. ಇದಕ್ಕೂ ಕೂಡ ಹೇಳಿದ್ದಾರೆ ಶುಲ್ಕವನ್ನು ಪಾವತಿಸಲು ಅಗತ್ಯ ಇರುವುದಿಲ್ಲ ಅಂತ ಕೇಳಿದ್ದಾರೆ. ಬಟ್ ಆದರೆ ಪ್ರತಿ ವರ್ಷ ಚೇಂಜ್ ಮಾಡ್ತಿರ್ತಾರೆ. ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡೋಕ್ಕಾದ್ರೆ ಕೇಳ್ತಾರೆ ಚಾಯ್ಸಸ್. ಇವು ಚಾಯ್ಸಸ್ ಪ್ರತಿ ರೌಂಡಲ್ಲಿ ಇರುತ್ತೆ ಆಯಿತಾ. ಇದು ನಾನು ನಾರ್ಮಲಾಗಿ ಚಾಯ್ಸಸ್ ಬಗ್ಗೆ ಅಂದರೆ ಏನು ಮತ್ತು ಫಸ್ಟ್ ರೌಂಡಲ್ಲಿ ಚಾಯ್ಸಸ್ಸು ಸೆಕೆಂಡ್ ರೌಂಡಲ್ಲಿ ಚಾಯ್ಸಸ್ ಇದು ಫಸ್ಟ್ ರೌಂಡ್ ಚಾಯ್ಸಸ್ ಅಂದರೆ ಖಂಡಿತ ಹಿಂಗೆ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಚಾಯ್ಸಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಅಂದರೆ ಇದೇ ಥರ ಸೇಮ್ ಅದಾಗ್ತಿರುತ್ತೆ, ಫೀಸ್ ಪೇ ಮಾಡೋದ್ರಲ್ಲಿ ಬೇರೆ ಆಗ್ತಿರುತ್ತೆ. ಈಗ ಚಾಯ್ಸ್ 3 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲೇ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ತಮ್ಮ ಉಳಿಸಿಕೊಳ್ಳದೆ ಅಂದರೆ ಅದನ್ನ ಬಿಟ್ಬಿಡ್ತಾರೆ, ಅದನ್ನ ಲೆಫ್ಟು ಅಂದರೆ ಅದು ಬಿಟ್ಬಿಡೋದು. ಫಸ್ಟ್ ರೌಂಡ್ ಸಿಕ್ಕಿರೋ ಕಾಲೇಜು 2ನೇ ಸುತ್ತಿನಲ್ಲಿ ಭಾಗವಹಿಸ್ತಾರೆ. ಈಗ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂಥ ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಮೆರಿಟ್ ಆದ ಮೇಲೆ ಸೀಟ್ ಹಂಚಿಕೆ ಆದಲ್ಲಿ ಮಾತ್ರ ಅವರ ಸೀಟನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈಗ ಅವರು ನಮ್ಮ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಯಾವುದು ನಿಮ್ಮ ಮೆರಿಟ್ ಅದ್ರ ಮೇಲೆ ಕೊಡ್ತಾರೆ, ನಿಮಗೇನು ಸಪ್ರೇಟಾಗಿ ಕೊಡೋಲ್ಲ. ಏನು ನಿಮ್ಮ ರ್ಯಾಂಕ್ ಇರುತ್ತೆ ಅದೇ ರ್ಯಾಂಕ್ಗೆ ಏನು ಒಂದು ಸೀಟ್ ಅಲಾಟ್ ಆಗುತ್ತೆ ಅದು ಸೀಟ್ ಆದರೆ ಕೊಡ್ತಾರೆ. ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಇದೆ, ನೀವು ಅದಕ್ಕೆ ನೋಡಿ ಅನ್ನೋದು ಚಾಯ್ಸ್ 3 ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆಗಳು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿ ದಾಖಲಿಸಿದ ಎಲ್ಲ ಆಪ್ಷನ್ಸ್ಗಳನ್ನು ತೋರಿಸಲಾಗುವುದು. ನಿಮಗೆ ಇದು ಮೇನ್. ಅದಕ್ಕೆ ನಾನು ಹೇಳೋದು ಸಾಕಷ್ಟು ಸ್ಟೂಡೆಂಟ್ಸ್ಗೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಾಲೇಜಸ್ ಆ್ಯಡ್ ಮಾಡಿ ಅಂತ ಹೇಳ್ತೀನಲ್ಲ, ಇದೇ ಒಂದು ರೀಸನ್. ಇವಾಗ ಏನಾಗುತ್ತೆ ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ರಿ ಅಂದರೆ ಈಗ ನಿಮ್ಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಆ ಕಾಲೇಜಸ್ ಮಾತ್ರ ಡಿಲೀಟ್ ಆಗುತ್ತೆ. ಮಿಕ್ಕಿದ್ದು ಮೇಲ್ಗಡೆ ಇರೋ ಕಾಲೇಜಸ್ಸು ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಕಾಲೇಜಸ್ಸು ನಿಮಗೆ ಆಪ್ಷನ್ ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ತೋರಿಸುತ್ತೆ. ಮೊದಲನೇ ಸುತ್ತಿನ ಹಂಚಿಕೆಯಾದ ಅಭ್ಯರ್ಥಿ ರದ್ದುಪಡಿಸಿಕೊಂಡು ಒಪಿನಿಯನ್ ಅಂದರೆ ಅದು ಆಪ್ಷನನ್ನು ಹೊರತುಪಡಿಸಿ ಉಳಿದ ಎಲ್ಲ ಇಚ್ಛೆ ನಿಮ್ಮ ಎಲ್ಲ ಚಾಯ್ಸಸ್ಗಳು ಮತ್ತು ನಿಮಗೆ ಕಾಲೇಜಸ್ಸು ಅದರ ಎಲ್ಲ ಇರ್ತವೆ. ನಿಮಗೆ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತೆ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದ್ರೂ ಆಪ್ಷನ್ಸು ಬೇಡೋದ್ರಲ್ಲಿ ತೆಗೆದು ಹಾಕ್ಬೋದು. ಈ ಒಂದು ವಿದ್ಯಾರ್ಥಿಗೆ ಏನಪ್ಪ ಅಂದರೆ ಮೇಲೆ ಮತ್ತಿರುವಂಥ ಕಾಲೇಜಸ್ ಎಲ್ಲ ಕಾಲೇಜಸ್ ಶೋ ಆಗ್ತವೆ. ಆದರೆ ಆ ಒಂದು ಕಾಲೇಜಸ್ ಮಾತ್ರ ನಿಮಗೆ ಏನು ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋದು ಕಾಲೇಜಸ್ ಮಾತ್ರ ಡಿಲೀಟ್ ಆಗುತ್ತೆ. ನೀವು ಬೇಕಾದ್ರೆ ಮಾಡಿಫೈ ಮಾಡ್ಬೋದು,
ಮತ್ತು ಬ್ಯಾಡ್ ಆಗಿರೋ ಕಾಲೇಜಸ್ನ ತೆಗಿಬೋದು. ನೆಕ್ಸ್ಟು ಅಡ್ಮಿಷನ್ ಆಗೋ ಟೈಮಲ್ಲಿ ಅಂದರೆ ಈಗ ನೆಕ್ಸ್ಟ್ ರೌಂಡ್ 3ಗೆ ಹೋಗ್ಬೋದು. ಯಾಕಂದರೆ ಅಲ್ಲಿ ರೌಂಡ್ 3ಗೆ ಹೋಗಿ ಮತ್ತೆ ನಿಮಗೆ ಅಲ್ಲಿ 4 ಚಾಯ್ಸಸ್ ಕೊಡ್ತಾರೆ. ಬಟ್ ಚಾಯ್ಸ್ 2 ತೊಗೊಂಡವ್ರಿಗೆ ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು ನೆಕ್ಸ್ಟ್ ರೌಂಡಲ್ಲಿ. ಅದಕ್ಕೋಸ್ಕರ ಚಾಯ್ಸ್ 3 ತೊಗೊತಾರೆ ಸ್ವಲ್ಪ ಜನ. ಯಾಕಂದರೆ ನೆಕ್ಸ್ಟ್ ನಾನು 3rd ರೌಂಡ್ಗೂ ಹೋಗ್ತೀನಿ ಅನ್ನೋ ಒಂದು ಸ್ಟೂಡೆಂಟ್ಸ್ ಇರ್ತಾರೆ ಆ ಥರ. ಓಕೆ, ಚಾಯ್ಸ್ 4ಗೆ ಬರೋಣ. ಚಾಯ್ಸ್ 4 ಈಸಿ ಇದೆ, ಇಲ್ಲಿವರೆಗೂ ಅರ್ಥ ಆಯ್ತು ಅನ್ಸುತ್ತೆ. ಜಸ್ಟ್ ಚಾಯ್ಸ್ 3 ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಲಾಸ್ಟಾಗಿ 1 ಮಿನಿಟಲ್ಲಿ. ನೋಡಿ, ಚಾಯ್ಸ್ 3 ಅಂದರೆ ಏನಿಲ್ಲ, ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಸಿಗಿರುತ್ತೆ ಅದು ಕ್ಯಾನ್ಸಲೇಷನ್ಸ್ ಆಗುತ್ತೆ. ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಇದರಲ್ಲಿ ಎಲ್ಲ ಥರದ್ದು ಅಂದರೆ ಏನೀಗ ಕಾಲೇಜ್ ಸಿಕ್ಕಿರುತ್ತೆ ಆ ಒಂದು ಕಾಲೇಜ್ ಡೇಟಾಗಿ ಮಿಕ್ಕಿದ ಎಲ್ಲ ಕಾಲೇಜಸ್ ನಿಮಗೆ ಶೋ ಆಗುತ್ತೆ ಆಪ್ಷನ್ ನೆಕ್ಸ್ಟ್ ರೌಂಡಲ್ಲಿ. ಮತ್ತು ಇದರಲ್ಲಿ ನಿಮಗೆ ಏನು ಮೆರಿಟ್ ಮೇಲೆ ಬೇಸ್ ಅದೇ ಏನು ಕೊಡಿರ್ತಾರೆ ಹಂಗೆ ಕೊಡ್ತಾರೆ. ನಿಮಗೆ ಇಲ್ಲಿ ಕೂಡ ಏನಪ್ಪ ಇಲ್ಲಿ ಗಮನಿಸಿ ಅನ್ನೋದು ಅದೊಂದು ಓದ್ಬಿಡ್ತೀನಿ ತಡ್ರಿ. ನಿಮಗೆ ರ್ಯಾಂಕ್ ಸರದಿ ನಂತರ ಉದ್ಭವಿಸುವ ಸೀಟ್ಗಳು ಪಡೆಯಲು ಅಂಕವನ್ನು ಚಲಾಯಿಸಲು ಇಚ್ಛೆ ಆಯ್ಕೆಗಳು ಹೊಸದಾಗಿ ಸೇರಿಸೋ ಅವಕಾಶ ಇರುವುದಿಲ್ಲ. ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ ಹೊಸದಾಗಿ ಕಾಲೇಜಸ್ ಸೇರ್ಪಡೆಯಾದಲ್ಲಿ ಮಾತ್ರ ಆಪ್ಷನ್ಸ್ಗಳನ್ನು ಸೇರಿಸಲು ಅವಕಾಶ ಇರುತ್ತೆ. ಏನಂದರೆ ಹೊಸದಾಗಿ ಕಾಲೇಜಸ್ ಇದ್ದರೆ ಮಾತ್ರ ಆ್ಯಡ್ ಮಾಡೋಕ್ಕಿಲ್ಲ. ಇಲ್ಲೂ ಕೂಡ ಸೇಮ್ ಇರುತ್ತೆ, ಇಲ್ಲೂ ಕೂಡ ಯಾವುದೇ ಚೇಂಜಸ್ ಇರಲ್ಲ. ಅದಕ್ಕೆ ನಿಮ್ಮ ಫಸ್ಟ್ ರೌಂಡಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಲೇಜಸ್ ಆ್ಯಡ್ ಮಾಡಿ ನೆಕ್ಸ್ಟ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಅರೆ ಹೋದ ವರ್ಷ ಕೊಟ್ಟಿದ್ರು, ಅದು ಒಂದು ಸ್ವಲ್ಪ ಲಕ್, ಎಲ್ಲ ಸ್ಟೂಡೆಂಟ್ಸ್ಗೂ ಗುಡ್ ಲಕ್. ಪ್ರತಿ ವರ್ಷ ಕೊಡ್ತಾರೋ ಇಲ್ವೋ ಅದು ಕೇಳಿದವ್ರಿಗೆ ಬಿಟ್ಟಿದ್ದು, ಅವರ ಮನಸ್ಸು ಅವರ ಏನು ಮಾಡ್ತಾರೋ ಗೊತ್ತಿಲ್ಲ. ಫಸ್ಟ್ ರೌಂಡಲ್ಲಿ ಏನಾದರೂ ನಿಮಗೆ ಆಪ್ಷನ್ ಏನು ಬಿಟ್ಟಿರ್ತಾರೆ ಅವಾಗ ಎಷ್ಟಾಗುತ್ತೋ ಅಷ್ಟು ಕಾಲೇಜಸ್ ಆ್ಯಡ್ ಮಾಡಿಬಿಡಿ. ಅವಾಗ ನೀವು ನೆಕ್ಸ್ಟ್ ರೌಂಡ್ ಟೈಮಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಚೇಂಜಸ್ ಎಲ್ಲ ಮಾಡ್ಬೋದು. ಓಕೆ, ನಿಮ್ಗೇನಂದರೆ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಸಿಗಿರೋದು ಕ್ಯಾನ್ಸಲೇಷನ್ಸ್ ಆಗುತ್ತೆ. ನೆಕ್ಸ್ಟ್ ರೌಂಡಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟ್ ರೌಂಡಲ್ಲಿ ಎಲ್ಲ ಸೀಟ್ಸ್ಗಳು ಕೊಡ್ತಾ ಅದನ್ನ ಬೇಕಾದ ಮೇಲೆ ಕೆಳಗೆ ಹಾಕೋಬೋದು. ಇಷ್ಟೇ ಚಾಯ್ಸ್ 3 ಇದು ಒಂದು ಅಡ್ವಾಂಟೇಜ್ ಅಂದರೆ ನಿಮ್ಗೆ ಎಲ್ಲ ಕಾಲೇಜಸ್ಗಳು ಕಾಣ್ತವೆ. ಬಟ್ ಚಾಯ್ಸ್ 2 ಅಲ್ಲಿ ಅದ್ರ ಮೇಲ್ಗಡೆ ಇರೋ ಕಾಲೇಜಸ್ ಕಾಣ್ತವೆ, ಕೆಳಗಡೆ ಕಾಣಿಸಲ್ಲ. ನೆಕ್ಸ್ಟ್ ಚಾಯ್ಸ್ 4 ಇದೇನಿಲ್ಲ, ಜಸ್ಟ್ 1 ಮಿನಿಟ್. ಬಟ್ ಆದರೆ ಇದು ಇಂಪಾರ್ಟೆಂಟ್. ಏನಿದು 1 ನಿಮಿಷ ಇದೆ, ಇದು ಇಷ್ಟೇನ ಬ್ರದರ್ ಅಂದರೆ ಇದು ತುಂಬಾ ಇಂಪಾರ್ಟೆಂಟು. ಎಲ್ಲ ಚಾಯ್ಸ್ಗಳಿಗಿಂತ ಇದು ಎಲ್ಲ ಒಂದೊಂದು ಚಾಯ್ಸ್ ಅದರದೇ ಆದ ಒಂದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಚಾಯ್ಸ್ 4 ಏನಕ್ಕೆ ತೊಗೋತಾರೆ, ಬಿಟ್ಬಿಡ್ಬೇಕಾ ಬ್ರದರ್, ಸುಮ್ಮನೆ ಏನಕ್ಕೆ ತೊಗೊಳ್ಳೋದು? ಫಸ್ಟ್ ಚಾಯ್ಸ್ 4 ಬಗ್ಗೆ ತಿಳ್ಕೊಂಬೋಣ. ಅಭ್ಯರ್ಥಿಗಳು ತಮಗೆ ಮೊದಲನೇ ಸುತ್ತಿನಲ್ಲಿ ದೊರಕಿರೋ ಸೀಟ್ ತೃಪ್ತಿಯಾಗಿರೋದಿಲ್ಲ, ನನಗೆ ದೊರಕಿರೋ ಸೀಟ್ ಬೇಡ, ಹಾಗೂ ನನಗೆ ಮುಂದಿನ ಯಾವುದೇ ಸುತ್ತಿನಲ್ಲೂ ಸಹ ನನಗೆ ಸೀಟ್ ತೆಗೆದುಕೊಳ್ಳಲು ಇಷ್ಟ ಇಲ್ಲ. ಫಸ್ಟ್ ರೌಂಡಲ್ಲಿ ಬೇಡ, ಸೆಕೆಂಡ್ ರೌಂಡ್ ಬೇಡ, 3rd ರೌಂಡ್ ಬೇಡ, ನನಗೆ ಯಾವ ಒಂದು ರೌಂಡಲ್ಲಿ ನನಗೆ ಈ ಕೆ ಕೊಡುವಂಥ ಸೀಟ್ ಆದರೆ ಬೇಡ. ನೀಟ್ ಸ್ಟೂಡೆಂಟ್ಸ್ ಅದಾಗಿರಲಿ, ನೀವು ಕೆ ಸಿ ಟಿ ಸ್ಟೂಡೆಂಟ್ಸ್ ಅದಾಗಿರಲಿ, ಏನು ಮಾಡಬೇಕಂದ್ರೆ ಜಸ್ಟ್ ಚಾಯ್ಸ್ 4 ಕ್ಲಿಕ್ ಮಾಡ್ಕೊಂಡು ನೀವು ಅಂದ್ರೆ ಕೆಯಿಂದ ವೆಬ್ಸೈಟ್ ಹೊರಗಡೆ ಬಂದ್ಬಿಡೋದು. ಅಂದರೆ ನಾನು ಕೆದಲ್ಲಿ ಅಡ್ಮಿಷನ್ ಆಗಲ್ಲ ಅಂತ. ಚಾಯ್ಸ್ 4 ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿ UG ನೀಟ್ ಅದರ ಇಲ್ಲಿ 2024 ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ ಇದ್ರದ್ದು ಓದಿ ವರ್ಷದಿಂದ ಇಂಜಿನಿಯರಿಂಗು, ಆರ್ಕಿಟೆಕ್ಚರ್ಸು, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಾ ಸೈನ್ಸು, BSc ನರ್ಸಿಂಗ್ ಮುಂತಾದ ಕೋರ್ಸ್ಗಳಿಗೆ ಸೀಟ್ ಹಂಚಿಕೆ ಮುಂದಿನ ಯಾವುದೇ ಸೀಟಲ್ಲಿ ಭಾಗವಹಿಸಲು ಅರ್ಹನಾಗಿರುವುದಿಲ್ಲ. ಇವನು ಅನರ್ಹ ಅಂತ. ಇದು ಚಾಯ್ಸ್ 4 ತೊಗೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನಪ್ಪ ಅಂದರೆ ನೀವು ನೆಕ್ಸ್ಟ್ ಇಯರಲ್ಲಿ ನೀವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಯಾವುದೇ ಥರ ಚಾಯ್ಸ್ ತೊಗೊಳ್ದಿರಲ್ಲ, ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಟ್ರೀ ಮಾಡಿ ನಾನು ಫೀಸ್ ಪೇ ಮಾಡೋಕ್ಕಾಗ್ತಿಲ್ಲ, ನಾನು ಏನು ಈ KCT ಸುಮ್ಮನೆ ಅರ್ಧಂಬರ್ಧ ಪಾರ್ಟಿಸಿಪೇಟ್ ಮಾಡಿದೆ, ನಾನು ಯಾವುದೋ ಒಂದು ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಮಾಡ್ತೀನಿ, ಬೇಕಾದ್ರೆ ನೆಕ್ಸ್ಟ್ ವರ್ಷ ಇನ್ನೊಂದು ಸರಿ KCT ಬರೀತೀನಿ, ಈಗ ನಾನು ಯಾವುದು ಚಾಯ್ಸ್ ತೊಗೊಳ್ಳಲ್ಲ, ನಾನೇನು ಸುಮ್ಮನೆ ಆಪ್ಷನ್ ಟ್ರೀ ಮಾಡಿಬಿಟ್ಬಿಡ್ತೀನಿ ಫಸ್ಟ್ ರೌಂಡಲ್ಲಿ ಅಂತಂದು ಈ ಥರ ಮಾಡಿದಂಥ ಸ್ಟೂಡೆಂಟ್ಸ್ಗಳಿಗೆ ನೆಕ್ಸ್ಟ್ ಇಯರ್ ನೋಡಿ ನೀವು ಎಷ್ಟು ಕಷ್ಟಪಡ್ತೀರಾ. ಯಾಕಂದರೆ ಇದು ಚಾಯ್ಸ್ ಎಂಟ್ರಿ ಏನಿದೆ ಅವನ್ನ ಫಾಲೋ ಮಾಡಲೇಬೇಕು. ಇಲ್ಲಾಂದರೆ ನೆಕ್ಸ್ಟ್ ಇಯರ್ ನೀವು KCT ಎಕ್ಸಾಮ್ ಬರೆಯೋಕ್ಕಾಗಲ್ಲ. KCT ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಟ್ರಾ ನೆಕ್ಸ್ಟ್ ನೀವು KCTಲಿ ಅಂದರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೌನ್ಸ್ಲಿಂಗಲ್ಲಿ ನಾನು ಹೇಳ್ತೀನಿ ನೋಡಿ, ಖಂಡಿತ ಪಾರ್ಟಿಸಿಪೇಟ್ ಮಾಡೋಕ್ಕಲ್ಲ. 100% ಆದರೆ 1% ಕೂಡ ಕೊಡೋದೇ ಇಲ್ಲ ನಿಮ್ಗೆ. ಅವರು ಪಾರ್ಟಿಸಿಪೇಟ್ ಮಾಡೋ ಚಾನ್ಸೇ ಇಲ್ಲ. ಈ ಚಾಯ್ಸಸ್ಗಳು ತೊಗೊಳ್ಳೋದೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫೀಸ್ ಯಾವ ಟೈಮಲ್ಲಿ ಪೇ ಮಾಡಬೇಕು, ಆಮೇಲೆ ಡೇಟ್ ಏನು ಕೊಟ್ಟಿರ್ತಾರೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಅನ್ನೋದು ಇಷ್ಟು ಸಿಕ್ಕಿದೆ ಅನಿಸುತ್ತೆ. ಅದು ಕೆಯ್ದಾರ ಆ ಥರ ಸ್ಟ್ರಿಕ್ಟಾಗಿ ರೂಲ್ಸ್ ಇಟ್ಟಿದ್ದಾರೆ. ಏನಕ್ಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ KCT ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾರೆ, ತಮಗೆ ಬೇಕಾಬೇಟಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ವಲ್ಪ ಸ್ಟೂಡೆಂಟ್ಸು. ಅಂಥ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದರೆ ಅರ್ಧಂಬರ್ಧಕ್ಕೆ ಅದ್ರ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಕಾಲೇಜ್ ಸಿಕ್ತಂದ್ರೂ ಅಡ್ಮಿಷನ್ ಮಾಡೋಕ್ಕಲ್ಲ, ಸಿಕ್ಕಿಲ್ಲ ಅಂದ್ರೆ ಬಿಟ್ಬಿಟ್ಟು ತಮ್ಮ ಇಷ್ಟ ಬಂದಿರೋ ಡಿಗ್ರಿ ಕಾಲೇಜಸ್ ಅಡ್ಮಿಷನ್ ಆಗ್ತಾರೆ. ಇಲ್ಲಿ ಏನು ತೊಂದರೆ ಆಗುತ್ತೆ ಅಂದರೆ ಸಿಸ್ಟಮ್ ಯಾವ ಥರ ಆಗಿರುತ್ತೆ ಅಂದ್ರೆ ಅವ್ಗೆ ಆ ಕಾಲೇಜಸ್ ಬೇಕು, ಆ ಸೀಟ್ನ ಹಂಗೆ ಹೋಲ್ಡ್ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ರೌಂಡಲ್ಲ ಆ ಸೀಟ್ನ ಲೆಫ್ಟ್ ಮಾಡಿರಲ್ಲ. ಆವಾಗ ಈ ಬೇರೆ ಒಬ್ಬ ಸ್ಟೂಡೆಂಟ್ಸ್ಗೆ ಬೇಕಾಗಿರುತ್ತೆ, ಅವಶ್ಯಕತೆ ಇರುತ್ತೆ. ಆ ಒಂದು ಸ್ಟೂಡೆಂಟ್ಗೂ ಅದು ಅವನಿಗೂ ಸಿಗಲ್ಲ, ಇವನಿಗೂ ಸಿಗಲ್ಲ. ಆವಾಗ ಇಬ್ಬರದು ಲೈಫ್ ಹಾಳಾಗುತ್ತೆ. ಅದಕ್ಕೆ ಒಬ್ಬನ ಲೈಫ್ ಹಾಳಾದ್ರೆ ಪರವಾಗಿಲ್ಲ, ಇನ್ನೊಬ್ಬನ ಲೈಫ್ ಉಳಿಸ್ಬೇಕು ಅಷ್ಟೇ. ಅವ್ರದ್ದು ಇನ್ನೇನಿಲ್ಲ. ಅವ್ನು ಬೇಕಾ ಹೋಗ್ತಾನೆ, ಅವ್ನು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡೋದ್ರೆ ಅವ್ನಿಗೂ ಒಳ್ಳೆಯದು. ಇವ್ನಿಗೆ ಹೊಸ್ದಾಗಿ ಇನ್ನೊಬ್ಬ ಬಂದಿರ್ತಾನೆ ನೋಡಿ, ಹೊಸ್ದಾಗಿ ಆ ಸೀಟ್ ಬೇಕಂತ, ಅವ್ನಿಗೆ ಆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಈ ಒಂದು ಅಷ್ಟೇ ಪ್ರೊಸೀಜರ್ ಇರೋದ್ರಲ್ಲಿ ನಿಮಗೆ ಈಗ ಚಾಯ್ಸ್ ಎಂಟ್ರಿ ಬಗ್ಗೆ 4 ಗೊತ್ತಾಯ್ತು ಅಂದರೆ ಚಾಯ್ಸ್ 1, 2, 3, 4 ಗ್ರೀನ್ ಮಾರ್ಕ್ ಅಂದರೆ ರೈಟ್ ಮಾರ್ಕ್ ಹಾಕೊಳ್ಳಿ. ಯಾಕಂದರೆ ನಿಮ್ಗೆ ಅರ್ಥ ಆಗಿದೆ ಅಂತ ನನಗೆ ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೂ ತಿಳ್ಸೋಕ್ಕೆ ಓಕೆ ಹುಡುಗರಿಗೆ ಅರ್ಥ ಆಗ್ತಿದೆ ನಾನು ಹೇಳೋದು ಅಂತ. ನೆಕ್ಸ್ಟು ಇನ್ನೂ ತುಂಬ ಮಾಹಿತಿ ಆದರೆ ಕೊಡ್ತೀನಿ ನಾನು ಇದೇ ಥರ. ಯಾಕಂದರೆ ಪೇಮೆಂಟ್ ಯಾವ ಟೈಮಲ್ಲಿ ಎಷ್ಟೆಷ್ಟು ಮಾಡಬೇಕು, ಯಾವ ಥರ ಪೇಮೆಂಟ್ ಮಾಡೋದು, ಚಾನಲ್ ಯಾವ ಥರ ಇರುತ್ತೆ, ಚಾನಲ್ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದರಲ್ಲಿ. ಈ ಒಂದು ಮಾಹಿತಿ ಅಂದರೆ ಬುಲೆಟಿನ್ ಅಂತಂದು ಕೊಡ್ತಾರೆ ಈ ವರ್ಷನೂ ಕೂಡ. ಇದನ್ನು ತಿಳ್ಕೊಂಬಿಟ್ರೆ ನಿಮಗೆ ಸಾಕಷ್ಟು ಸ್ಟೂಡೆಂಟ್ಸ್ಗೆಲ್ಲ ಅರ್ಥ ಆಗ್ಬಿಡುತ್ತೆ. ಚಾಯ್ಸ್ ಎಂಟ್ರಿ ಬಗ್ಗೆ ನಿನ್ನೆ ಸಾಕಷ್ಟು ಜನ ಕಮೆಂಟ್ ಮಾಡಿದರು ನೋಡಿ. ಇದು ನಿಮಗೆ ಸೇಮ್ ಪ್ರೊಸೀಜರ್ ಇಲ್ಲೇ ನೀವು ಇದ್ದೀರಾ. ಬೇಕಾದ್ರೆ ನೋಡಿ, ಡೌನ್ಲೋಡ್ ದ ವೆರಿಫಿಕೇಷನ್ ಸ್ಲಿಪ್ ಫ್ರಮ್ ದ KU ವೆಬ್ಸೈಟು. ಇಲ್ಲಿಂದ ನಿಮ್ಮದು ಒಂದು KCTದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಯಾವ ಥರ ಬ್ರಾಂಚ್ ಆಗಿದೆ.
ಈ ಬ್ರ್ಯಾಂಚ್ ಬಗ್ಗೆ ವೀಡಿಯೋ ಮಾಡಬೇಕಂದ್ರೆ ಜಸ್ಟ್ KCT ಪ್ರೊಸೀಜರ್ ಅಂದರೆ ಇಲ್ಲಾಂದ್ರೆ KCT ಪ್ರೊಸೀಜರ್ ಇಲ್ಲಾಂದ್ರೆ KCT ಕೌನ್ಸಿಲಿಂಗ್ ಅಂತ ಕಮೆಂಟ್ ಹಾಕಿ. ಅವಾಗ ಬೇಕಾದ್ರೆ ನಾವು ಕ್ಲೀನಾಗಿ ಏನು ಡೇಟಾ ಫ್ಲೋ ಅಂದರೆ ಇದೇನು ಡಯಾಗ್ರಾಮ್ ಇದೆ ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಇದೇ ಥರ ಅರ್ಥ ಮಾಡಿಸಿ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ಈ ಒಂದು PDF-ನ ಈ ಒಂದು ಪೇಜ್ನ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಮ KE-ದಲ್ಲಿ ಕೌನ್ಸಿಲಿಂಗ್ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ಬೋದು ನೋಡಿ ಕಾಣಿಸುತ್ತಲ್ವ. ಇಲ್ಲಿಂದ ವೆರಿಫಿಕೇಷನ್ ಸ್ಲಿಪ್ಪಿಂದ ಸ್ಟಾರ್ಟ್ ಆಗಿದ್ದು ಎಲ್ಲ ಚಾಯ್ಸಸ್ಸು ಯಾವ ರೌಂಡಲ್ಲಿ ಏನೇನು ಮತ್ತು ಆಫ್ಟರ್ದು ಎಲ್ಲ ಫುಲ್ ಎಂಡ್ವರೆಗೂ ನಿಮಗೆ ಇದ್ರ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಜಸ್ಟ್ ಏನು ಮಾಡಬೇಕು KCT ಕೌನ್ಸಿಲಿಂಗ್ ಅದು ಅಷ್ಟೇ KE ಕೌನ್ಸಿಲಿಂಗ್ ಅಂತ ಹಾಕಿ ಅಷ್ಟೇ. ಯಾಕಂದ್ರೆ ನೀಟ್ ಸ್ಟೂಡೆಂಟ್ಸ್ಗೂ ಇದು ಎಲ್ಲ ಸೇಮ್ ನೀಟ್ ಸ್ಟೂಡೆಂಟ್ಸ್ಗೂ ಮತ್ತು ಅದು KCT ಸ್ಟೂಡೆಂಟ್ಸ್ಗೆ ಎರಡೂ ಹೆಲ್ಪ್ಫುಲ್ ಆಗುತ್ತೆ. ಇಷ್ಟು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನೀಟಾಗಿ ಕನ್ನಡದಲ್ಲಿ ಅದರದ್ದು ಪ್ರತಿಯೊಂದು ಹೇಳಿದ್ದೀನಿ. ಸುಮ್ಮನೆ ಚಾಯ್ಸ್ 1 ಅಂದರೆ ಹಿಂಗೆ, ಚಾಯ್ಸ್ 2 ಅಂದರೆ ಹಿಂಗೆ, ಚಾಯ್ಸ್ 3 ಅಂದರೆ ಹಿಂಗೆ, ಚಾಯ್ಸ್ 4 ಅಂತ ಹಿಂಗೆ ಹೇಳಿಲ್ಲ. ಬೇಕಾದ್ರೆ ಲಿಟಲ್ ಬಿಟ್ಟಾಗಿ ಹೇಳ್ಬಿಡ್ತೀನಿ. ಚಾಯ್ಸ್ 1 ಅಂದರೆ ಚಾಯ್ಸ್ 1 ಏನಪ್ಪ ನಿಮಗೆ ಸಿಕ್ಕಿರೋ ಕಾಲೇಜ್ಗೆ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ತೀರಾ ಅಷ್ಟೇ ಚಾಯ್ಸ್ 1. ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಚಾಯ್ಸ್ 2 ಅಂದರೆ ನನಗೆ ಸಿಕ್ಕಿರೋ ಕಾಲೇಜಸ್ ಇಷ್ಟೇ ಇದೆ, ನೆಕ್ಸ್ಟ್ ರೌಂಡಲ್ಲಿ ಯಾವ ಕಾಲೇಜಸ್ ಸಿಕ್ಕರು ನಾನು ಅದಕ್ಕೋಗಿ ಅಡ್ಮಿಷನ್ ಮಾಡಿಸ್ಕೋತೀನಿ, ಅದು ಚಾಯ್ಸ್ 2. ನೆಕ್ಸ್ಟ್ ಚಾಯ್ಸ್ 3 ಅಂದರೆ ನಂಗೆ ಸಿಕ್ಕಿರೋ ಕಾಲೇಜಸ್ ಇಷ್ಟನೇ ಇಲ್ಲ, ನನಗೆ ಎಲ್ಲ ಕಾಲೇಜಸಲ್ಲಿ ಬೇಕಾದ್ರೆ ನೆಕ್ಸ್ಟ್ ಯಾವುದೋ ಒಂದು ಕಾಲೇಜ್ ಸಿಕ್ಕರು ಅಡ್ಮಿಷನ್ ಮಾಡಿಸ್ಕೋತೀನಿ, ಅದನ್ನ ಚಾಯ್ಸ್ 3. ನೆಕ್ಸ್ಟ್ ಚಾಯ್ಸ್ 4 ಅಂದರೆ KCT ಸಹವಾಸನೆ ಬೇಡ, ನಾನು KE ಸಹವಾಸನೆ ಬೇಡ, ನಾನು ಬೇಕಾದ್ರೆ ಬೇರೆ ಒಂದು ಕಮಿಟಿಗೆ ಆಯಿತು ಇಲ್ಲಾಂದರೆ ಬೇರೆ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಇಲ್ಲಾಂದರೆ ನಾನು ಬೇರೆ ಯಾವುದೋ ಒಂದು ಕೋರ್ಸ್ ಮಾಡ್ಕೋತೀನಿ, KE ಸಹವಾಸ ಬೇಡ ಅಂತ ಚಾಯ್ಸ್ 4 ಬಿಟ್ಟು ತೊಗೊಂಡು ಹೋಗ್ಬಿಡೋದು. ಈ ಚಾಯ್ಸ್ ಇಷ್ಟರ ಬಗ್ಗೆ ಸಿಂಗಲ್ ಆಗಿ ಒಂದು ಸಿಂಗಲ್ ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡೀನಿ. ಈ ಥರ ಎಕ್ಸ್ಪ್ಲೇನ್ ಮಾಡಿದರೆ ಅದರಲ್ಲಿ ಏನು ಪ್ರೋನ್ಸು ಕಾನ್ಸಸ್ ಬಗ್ಗೆ ತಿಳಿಯಲ್ಲ. ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ KE ಆಯಿತು KEಯಲ್ಲಿ ಕೊಡುವಂಥ ಅಪ್ಡೇಟ್ಸ್ನ ಈ ಥರನೇ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಷ್ಟೇ ಗಾಯ್ಸ್. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಇಷ್ಟು ಒಂದು ಎಫರ್ಟ್ಸ್ ಹಾಕಿ ಒಂದು ವೀಡಿಯೋನ ಸ್ಟೆಪ್ ಬೈ ಸ್ಟೆಪ್ ಬಿಡ್ತೀನಿ. ನಿಮ್ಮ ಕಡೆಯಿಂದ ಏನಪ್ಪ ಅಂದರೆ ಒಂದು ವೀಡಿಯೋಗೆ ಲೈಕ್ ಅದ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಟಾಟಾ, ಬಾಯ್.